ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ನನ್ನ ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಮರಿದೇನೆ ಬೆಲ್ ಬಟನ್ನ ಪ್ರೆಸ್ ಮಾಡಿ ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಕೂಡ ಮಾಡಿ ಅಂತ ಹೇಳ್ತಾ, ಇವತ್ತಿನ ಈ ನಮ್ಮ ಜೀವನದ ಶೈಲಿಯಲ್ಲಿ ನಮಗೆ ಯಾವ ಆಹಾರ ತಿನ್ನಬೇಕು ಅನ್ನೋದನ್ನೇ ನಾವು ಮರ್ತು ಹೋಗ್ಬಿಟ್ಟಿದ್ದೀವಿ. ಆ್ಯಂಡ್ ನಮ್ಮ ಆರೋಗ್ಯದ ಬಗ್ಗೆ ನಮಗೆ ಸಮಯ ಕೊಡೋಕ್ಕೆ ಆಗ್ತಾ ಇಲ್ಲ. ಈ ನಡುವೆ ನಾವು ಈ ಜಂಕ್ ಫುಡ್ ಅನ್ಬೋದು, ಇಲ್ಲ ಅಂದರೆ ನಾವು ಫಾಸ್ಟ್ ಫುಡ್ಗಳ ಹಾವಳಿನೂ ಕೂಡ ಜಾಸ್ತಿ ಆಗ್ತಾ ಇದೆ. ಈ ಎಲ್ಲದರ ನಡುವೆ ಎಲ್ಲ ಮಂದಿನೂ ಕೂಡ ಅದರ ಮೊರೆಗೆ ನಾವು ಹೋಗ್ತಾ ಇದ್ದೀವಿ. ಇದರಲ್ಲಿ ಯಾವ ತರಕಾರಿ ತಿಂದರೆ ನಮಗೆ ಒಳ್ಳೆಯದು, ಯಾವ ಕಾಳುಗಳನ್ನು ನಾವು ತಿನ್ನಬೇಕು ಅಂತಲೂ ಕೂಡ ನಮಗೆ ಗೊತ್ತಿಲ್ಲದಂಗೂ ಕೂಡ ಆಗಿದೆ. ಈ ನಮ್ಮ ಜೀವನದ ಶೈಲಿಯ ಮಧ್ಯದಲ್ಲಿ ನಾವು ಯಾವ ಆಹಾರಗಳು, ತರಕಾರಿಗಳು, ಸೊಪ್ಪುಗಳನ್ನು ತಿನ್ನೋದು ನಾವು ಮರ್ತಿದ್ದೀವಿ. ಇದರ ಮಧ್ಯೆ ಒಂದು ಚೆನ್ನಾಗಿರುವಂತಹ ಮೊಳಕೆ ಕಾಳು ಬಗ್ಗೆ ನಾನಿವತ್ತು ನಿಮಗೆ ಒಂದು ರೆಸಿಪಿನ ತೋರಿಸ್ಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಅದು ಯಾವುದಪ್ಪ ರೆಸಿಪಿ ಅಂತಂದರೆ, ಮೊಳಕೆ ಕಟ್ಟಿದ ಹೆಸರು ಕಾಳಿನ ಸಲಾಡ್ ಅಂತಲೂ ನಾವು ಇದಕ್ಕೆ ಕರಿಬಹುದು. ಇದರಲ್ಲಿ ಏನೇನು ಬೆನಿಫಿಟ್ಸ್ ಇದೆ ಆ್ಯಂಡ್ ಇದನ್ನ ಮಾಡೋಕ್ಕೆ ಎಷ್ಟು ಸಮಯ ಬೇಕು, ಇದಕ್ಕೆಲ್ಲ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು, ಆ್ಯಂಡ್ ಇದನ್ನು ಯಾರೆಲ್ಲ ತಿನ್ಬೋದು, ಯಾವ ಸಮಯದಲ್ಲಿನೂ ಕೂಡ ತಿನ್ಬೋದು ಅಂತಲೂ ಕೂಡ ನಾನು ನಿಮಗೆ ಇವತ್ತಿನ ನನ್ನ ಈ ಲಾಗಲ್ಲಿ ತಿಳಿಸ್ಕೊಡ್ತೀನಿ. ಸೊ ಓಕೆ, ಬನ್ನಿ ಲೆಟ್ಸ್ ಸ್ಟಾರ್ಟ್. ಬನ್ನಿ ಇವಾಗ ನೋಡೋಣ ಮೊಳಕೆ ಕಟ್ಟಿದ ಸಲಾಡ್ ಮಾಡಲು ಏನು ಬೇಕಾಗುತ್ತೆ ಅಂತ. ಇದಕ್ಕೆ ಬೇಕಾಗಿರುವಂಥದ್ದು ಸೌತೆಕಾಯಿ, ನಂತರ ದಾಳಿಂಬೆ, ಅದಾದ್ಮೇಲೆ ಬೀಜ, ಆ್ಯಂಡ್ ಇಲ್ಲ ಅಂದರೆ ಇದನ್ನು ಶೇಂಗಾ ಕಾಳು ಅಂತಲೂ ಕರಿಬಹುದು, ಕ್ಯಾರೆಟ್ ಮತ್ತು ಬೀಟ್ರೂಟ್, ಇಷ್ಟು ಮೂಲಂಗಿ. ಈ ಸಲಾಡ್ ತಯಾರು ಮಾಡಲು ಇಷ್ಟು ಇಂಗ್ರೀಡಿಯೆಂಟ್ಸ್ ಆದರೆ ನಮಗೆ ಸಾಕು. ಇದರಿಂದ ನಾವು ಒಂದು ಒಳ್ಳೆಯ ಹೆಲ್ದಿ ಆಗಿರುವಂತಹ ಸಲಾಡನ್ನು ತಯಾರು ಮಾಡಬಹುದು. ಮೊದಲನೇದಾಗಿ ಈ ಹೆಸರು ಕಾಳಿಗೆ ನಾವು ಫಸ್ಟು ಒಂದು 5 ನಿಮಿಷ ನೀರನ್ನ ಕಾಯಿಸೋಕ್ಕಿಟ್ಬಿಟ್ಟು ಇದನ್ನು ನಾವು 5 ನಿಮಿಷ ಕ್ಲೋಸ್ ಮಾಡಿ ಇಡೋಣ. ಈ ನೀರಿನ ಮೇಲೆ ಈ ರೀತಿಯಾಗಿ ಗುಳ್ಳೆಗಳು ಬರ್ತಾ ಇದೆ, ಇಷ್ಟು ಕಾದ್ರೆ ನೀರು ಸಾಕು. ಕಾಯಿಸಿರುವಂಥ ನೀರನ್ನು ನಾವಿವಾಗ ಹೆಸರು ಕಾಳಿಗೆ ನಾವು ಹಾಕಿಕೊಳ್ಳೋಣ. ಇದಾದ ಮೇಲೆ ನಾವು ಕ್ಲೋಸ್ ಮಾಡಿ ಇಟ್ಟು ಒಂದು 5 ರಿಂದ 10 ನಿಮಿಷ ಇದ್ರೊಳಗಡೆ ಬಿಡಬೇಕು. ತಗೊಂಡಿರುವಂತಹ ತರಕಾರಿಗಳನ್ನೆಲ್ಲ ನಾನಿವಾಗ ಕಟ್ ಮಾಡ್ಕೊಳ್ತೀನಿ. ಇವಾಗ ನೋಡಿದಿರಲ್ವ ಯಾವ ರೀತಿಯಾಗಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ಅಂತ. ಮೊಳಕೆ ಕಾಳನ್ನು ನಾವಿವಾಗ ನಸು ಬೆಚ್ಚಿನ ನೀರಿಗೆ ಹಾಕಿ 10 ನಿಮಿಷ ಆಯಿತು. ಇದನ್ನು ನಾನೀಗ ನೀರನ್ನ ಎಲ್ಲನೂ ಬಸಿತಾ ಇದ್ದೀನಿ, ಅಂದರೆ ತೆಗಿತಾ ಇದ್ದೀನಿ ನೀರೆಲ್ಲ ನಾನು ತೆಗ್ದಾದ್ಮೇಲೆ ಈಗ ಒಂದು ಇಲ್ಲಿ ಗ್ಲಾಸ್ ಬೌಲ್ ಇದೆ, ಇದಕ್ಕೆ ನಾನು ಕಾಳುಗಳನ್ನೆಲ್ಲ ಹಾಕೊಳ್ತಾ ಇದ್ದೀನಿ. ನೀರು ಜಾಸ್ತಿ ಏನು ಇಡಬೇಡಿ, ಅದರಲ್ಲಿ ಫುಲ್ಲೆಲ್ಲ ಡ್ರೈ ಮಾಡಿಬಿಟ್ಟು ಫುಲ್ಲು ಹಾಕಿ. ನೀವು ಥಿಂಕ್ ಮಾಡ್ತಿರ್ಬೋದು, ಯಾಕೆ 5 ರಿಂದ 10 ನಿಮಿಷ ಬಿಸಿ ನೀರಿಗೆ ಕಾಯಿಸಿ ಇದನ್ನು ಸೈಡಲ್ಲಿ ಇಟ್ಟಿದ್ರು ಅಂತ. ಯಾವುದೇ ತರಹಂತ ಇದರಲ್ಲಿರುವ ಬ್ಯಾಕ್ಟೀರಿಯಾಗಳು ಹೋಗ್ಲಾಡಿಸಿ ಆ್ಯಂಡ್ ಇದರಲ್ಲಿರುವ ಫ್ರೆಶ್ನೆಸ್ಸನ್ನು ಹಾಗೆ ಇಡೋ ಥರ ಪ್ರೊಸೆಸ್ನ ಮಾಡೋದು. ಸ್ನೇಹಿತರೆ, ಈ ಮೊಳಕೆ ಕಾಳಿಗೆ ಕಟ್ಟು ಮಾಡಿಕೊಂಡಿರುವಂತಹ ಎಲ್ಲ ತರಕಾರಿಗಳನ್ನು ನಾನು ಸೇರಿಸ್ಕೊಳ್ತಾ ಆ್ಯಂಡ್ ಇದರ ಉಪಯೋಗದ ಬಗ್ಗೆ ನಾನು ತಿಳಿಸ್ಕೊಡ್ತಾ ಕಾಳಿನಿಂದ ಜೀರ್ಣಶಕ್ತಿ ವೃದ್ಧಿಸುತ್ತದೆ. ಇದರಲ್ಲಿರುವ ಪೌಷ್ಟಿಕಾಂಶ ಜೀರ್ಣಕ್ರಿಯೆಯನ್ನು ಸರಾಗವಾಗಿ ಮಾಡುತ್ತದೆ. ಅದಲ್ಲದೆ ಫೈಬರ್ ಅಂಶವು ದೇಹದಲ್ಲಿ ಆಹಾರದ ಸಂಚಾರ ಸರಿಯಾಗಿ ಆಗುವಂತೆ ಸಹ ಇದು ನೋಡಿಕೊಂಡು ಮಲಬದ್ಧತೆಯನ್ನು
ತೊಂದರೆ ನಿವಾರಿಸುತ್ತದೆ. ಮೊಳಕೆ ಕಾಳಿನಲ್ಲಿ ಇರುವ ಒಮೆಗಾ ಫ್ಯಾಟಿ ಆಸಿಡ್ ದೇಹಕ್ಕೆ ಬೇಕಾದ ಒಳ್ಳೆಯ ಕೊಬ್ಬಿನಾಂಶಗಳನ್ನು ನೀಡಿ ರಕ್ತನಾಳದ ಆರೋಗ್ಯ ಕಾಪಾಡುತ್ತದೆ. ಆರೋಗ್ಯವೂ ಸಹ ಚೆನ್ನಾಗಿ ನೋಡಿಕೊಳ್ಳಲು ಸಹಾಯ ಮಾಡುತ್ತದೆ. ಆಂಟಿ ಮೈಕ್ರೋಬೈಟ್ ಗುಣಗಳು ರಕ್ತನಾಳವನ್ನು ಹೆಚ್ಚಿಸಿ ಆಕ್ಸಿಜನ್ ಸಿಗುವ ಹಾಗೆ ಮಾಡಿ. ಇದರಲ್ಲಿರುವ ಆಂಟಿ ಎಂಪ್ಲಾಯ್ಮೆಂಟರಿ ಗುಣ ನಾಳಗಳ ಮೇಲೆ ಇರುವ ಒತ್ತಡವನ್ನು ಕಡಿಮೆ ಮಾಡುವುದಲ್ಲದೆ ರಕ್ತದ ಸಂಚಾರ ಕೂಡ ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಈ ಮೊಳಕೆ ಕಾಳಿಂದ ಹೃದಯದ ಸ್ಟ್ರೋಕ್ ಮತ್ತೆ ಹೃದಯಘಾತ ಆಗದಂತೆ ಸಹ ತಡೆಗಟ್ಟಲು ಇದು ಮೊಳಕೆ ಕಾಳು ಸಹಾಯ ಮಾಡುತ್ತದೆ. ಈ ಮೊಳಕೆ ಕಾಳಲ್ಲಿ ಇರುವಂತಹ ವಿಟಮಿನ್ ಸಿ ದೇಹಕ್ಕೆ ಇನ್ಫೆಕ್ಷನ್ ಆಗುವ ತಡೆಯುತ್ತದೆ. ಇದರ ಜೊತೆಗೆ ವಿಟಮಿನ್ ಎ ಹೆಚ್ಚಾಗಿರುವುದರಿಂದ ದೇಹಕ್ಕೆ ಹೆಚ್ಚಿನ ಆಂಟಿ ಆಕ್ಸಿಡೆಂಟ್ ಸಿಗುವ ಹಾಗೆ ಸಹ ಇದು ನಿಗಾ ವಹಿಸುತ್ತದೆ. ರೋಗ ನಿರೋಧಕ ಶಕ್ತಿಯಾಗಿ ಕೂಡ ಇದು ಸಹಾಯವನ್ನು ಮಾಡುತ್ತದೆ. ವಿಟಮಿನ್ ಎ ಮತ್ತು ಸಿ ಅಮಿನೋ ಆಸಿಡ್ ಇದು ಪ್ರೋಟೀನ್ ಅಂಶ ಹೊಂದಿದ್ದು ಇದು ಕ್ಯಾನ್ಸರ್ ಅಂತಹ ಮಾರಣಾಂತಿಕ ರೋಗದಿಂದ ಇದು ತಡೆಯುತ್ತದೆ. ಕ್ಯಾಲೋರೀಸ್ ಇಲ್ಲದ ಕಾರಣ ಎಷ್ಟೇ ತಿಂದರೂ ತೂಕ ಆಗದಂತೆ ನೋಡಿಕೊಳ್ಳುತ್ತದೆ. ಇದರಲ್ಲಿರುವ ಫೈಬರ್ ಕಂಟೆಂಟು ಕೂಡ ನಮಗೆ ಹಸಿವಾಗದಂತೆ ಕೂಡ ತಡೆಯುತ್ತದೆ. ನೋಡಿ, ಇಷ್ಟೆಲ್ಲ ಇದರಲ್ಲಿ ಬೆನಿಫಿಟ್ಸ್ ಇದೆ. ಇದಕ್ಕೆ ಸ್ವಲ್ಪ ಒಂದು 2 ಡ್ರಾಪ್ ಅಷ್ಟು ಒಂಚೂರು ಲಿಂಬೆಹಣ್ಣು ಹಾಕ್ತೀನಿ, ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ. ಈ ಸಲಾಡನ್ನು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಏನಾದರೂ ಇನ್ನೂ ಸ್ವಲ್ಪ ಲೇಟ್ ಆಗುತ್ತೆ ಅನ್ನೋ ಟೈಮಲ್ಲಿ ನಾವು ಇದನ್ನು ಯೂಸ್ ಮಾಡ್ಕೋಬೋದು. ಆ್ಯಂಡ್ ಸಾಯಂಕಾಲ ಟೈಮಲ್ಲಿ ಇದನ್ನು ಸ್ನ್ಯಾಕ್ ರೀತಿಯಾಗಿಯೂ ಸಹ ನಾವು ಇದನ್ನು ತಗೊಳ್ಬೋದು. ಈಗ ನಾನು ಸ್ಮಾಲ್ ಪಿಂಚ್ ಆಫ್ ಪೆಪ್ಪರ್ ಪೌಡರ್ನ ನಾನು ತಗೊಳ್ತಿದ್ದೆ ಆದರೆ ಸಾಕು. ಅದಲ್ಲದೆ ಸ್ವಲ್ಪ ನಾನು ಇದಕ್ಕೆ ಚಾಟ್ ಮಸಾಲ ಆ್ಯಡ್ ಮಾಡ್ತೀನಿ. ಒಂಚೂರು ಟೇಸ್ಟ್ ಬರಲಿ ಅನ್ನೋಕ್ಕೋಸ್ಕರ ನಾನು ತಗೊಳ್ತಾ ಇದ್ದೀನಿ. ಆ್ಯಂಡ್ ಪೆಪ್ಪರ್ ಪೌಡರು, ಚಾಟ್ ಮಸಾಲ ಅದು ಕೂಡ ನೈಸರ್ಗಿಕವಾಗಿರುವಂಥದ್ದೇ. ಅದರಲ್ಲಿ ಯಾವುದೇ ಥರದ್ದು ಏನು ಮಿಕ್ಸ್ ಇರೋ ಅಂದರೆ ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಸುಮಾರು ಜನ ಇದಕ್ಕೆ ಇನ್ನೂ ಆ್ಯಡ್ ಮಾಡ್ತಾರೆ. ಏನಪ್ಪ ಅಂದರೆ ಟೊಮೆಟೊ ಹಾಕ್ತಾರೆ, ಅದಾದಮೇಲೆ ಕೊತ್ತಂಬರಿ ಸೊಪ್ಪು ಅಂದರೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾರೆ ಇದಕ್ಕೆ. ಟೊಮೆಟೊಗೆ ನಾವು ಎಲ್ಲದು ಮಾಡುವಂಥ ಅಡುಗೆಲಿ ನಾವು ಯೂಸ್ ಮಾಡ್ತೀವಿ. ಕೊತ್ತಂಬರಿನೂ ಸಹ ಅಷ್ಟೇ ಕೂಡ ನಾವು ಎಲ್ಲದರಲ್ಲೂ ನಾವು ಆ್ಯಡ್ ಮಾಡ್ತೀವಿ. ಸೊ ಅದಕ್ಕೆ ನಾವು ಇಷ್ಟ ಆದರೆ ಸಾಕು, ಈ ಥರ ಫುಲ್ ಎಲ್ಲ ಕಲಿಸ್ಕೊಂಡಿದ್ದೀನಿ. ಸ್ನೇಹಿತರೆ, ನೋಡ್ಬೋದು ನೀವು ಇವಾಗ ಹೆಲ್ದಿ ಆ್ಯಂಡ್ ಆರೋಗ್ಯಕ್ಕೂ ತುಂಬ ಪ್ರಯೋಜನಕಾರಿಯಾಗಿರುವಂತಹ ಮೊಳಕೆ ಬಂದಿರುವಂತಹ ಸಲಾಡ್ ಅಂತಲೂ ನಾವು ಇದನ್ನು ಕರಿಬಹುದು. ಇದಕ್ಕೆಲ್ಲ ಆಯಿಲ್ ಹಾಕಿ ನಾವು ಇದನ್ನ ಹೆಂಗಪ್ಪ ಒಗ್ಗರಣೆ ಎಲ್ಲ ಕೊಡಬೇಕು, ಕೊಟ್ಟಾದ್ಮೇಲೆ ನಾವು ಇದನ್ನ ಇದು ಮಾಡಬೇಕು, ಆರಬೇಕು, ಅದಾದಮೇಲೆ ತಿನ್ಬೇಕನ್ನೋ ನೆಸೆಸಿಟಿ ಏನೂ ಇಲ್ಲ. ಇದನ್ನು ಮೊದಲಿನ ದಿನವೇ ಬೇಕಿದ್ರೆ ನೀವು ಸ್ವಲ್ಪ ಎಲ್ಲನೂ ಈ ಥರ ಕಟ್ ಮಾಡಿ ಇಟ್ಕೊಂಡು ನಿಮ್ಗೆ ಯಾವಾಗ ಬೇಕಾಗುತ್ತೆ ಅದನ್ನು ಮಿಕ್ಸ್ ಮಾಡ್ಕೊಂಡು ತಿಂದು ಸಹ ಇದನ್ನು ನಾವು ಯೂಸ್ ಮಾಡ್ಕೋಬೋದು. ಮೊಳಕೆ ಕಾಳಿನ ಸಲಾಡ್ ಇವಾಗ ರೆಡಿಯಾಗಿದೆ. ಓಕೆ ಸ್ನೇಹಿತರೆ, ಇವತ್ತಿನ ನನ್ನ ವ್ಲಾಗ್ನ ನಾನು ಈ ರೆಸಿಪಿ ಮುಖಾಂತರ ನಾನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಬಟ್ ನೀವು ಅನ್ಕೋತಾ ಇರ್ಬೋದು, ಇದೇನಿದು ಒಂದು ಸಲಾಡು, ಇದನ್ನ ಯಾರಪ್ಪ ತಿಂತಾರೆ, ಇದನ್ನ ಯಾರಪ್ಪ ಯೂಸ್ ಮಾಡ್ತಾರೆ ಅಂತ. ಬಟ್ ಯಾವುದೇ ಕಾರಣಕ್ಕೂ ಆ ಥರದನ್ನ ಥಿಂಕ್ನ ಮಾಡಬೇಡಿ. ಇದನ್ನು ನಾವು ಯಾವ ಸಮಯದಲ್ಲಿ ತಿನ್ಬೋದು ಅಂತಂದರೆ, ಬೆಳಿಗ್ಗಿನ ತಿಂಡಿ ಮಾಡೋಕ್ಕಿಂತ ಮುಂಚೆನೇ ನಾವು ಇದನ್ನು ತಿನ್ಕೋಬೋದು. ಯಾಕೆ ಬೆಳಗಿನ ತಿಂಡಿ ಮಾಡೋಕ್ಕಿಂತ ಮುಂಚೆನೇ ತಿನ್ನಬೇಕು ಅಂತ ಅಂದರೆ, ಖಾಲಿ ಹೊಟ್ಟೆಲಿ ತಿನ್ನೋದ್ರಿಂದ ಇದು ತುಂಬ ಬೆನಿಫಿಟ್ಟು ಕೂಡ ಇದೆ. ಅದ್ರ ಜೊತೆಗೆ ಈಗ ಮಕ್ಕಳನ್ನ ನಾವು ಸ್ಕೂಲ್ಗೆಲ್ಲ ಕಳಿಸ್ಬೇಕಾಗುತ್ತೆ, ಅದಾದಮೇಲೆ ಹಸ್ಬೆಂಡ್ಗೆಲ್ಲ ಬಾಕ್ಸ್ ಕಳಿಸ್ಬೇಕಾಗುತ್ತೆ, ಇಲ್ಲ ನಮ್ಮ ಕೆಲಸಗಳೇ ಜಾಸ್ತಿ ಇರುತ್ತೆ ಬೆಳಗಿನ ಟೈಮಲ್ಲಿ. ಈ ಟೈಮಲ್ಲಿ ಬೆಳಿಗ್ಗೆ ನಾವು ಅರೌಂಡ್ ಒಂದು 8 ಗಂಟೆಗೆ ನಾವು ತಿಂಡಿ ಮಾಡ್ತೀವಿ ಅಂತಂದ್ರೂ ಕೂಡ ನಮ್ದು 12 ಗಂಟೆ ಆಗ್ಬಿಡುತ್ತೆ ಈ ಕೆಲಸ ಎಲ್ಲ ನಾವು ಫಿನಿಶ್ ಮಾಡೋ ಅಷ್ಟೊತ್ತಿಗೆ. ಅದರ ಮಧ್ಯ ನಾವು ಇದನ್ನು ಯೂಸ್ ಮಾಡ್ಕೋಬೋದು ಸಲಾಡ್ನ.
ಅದಾದಮೇಲೆ ಈಗ ಸಾಯಂಕಾಲ ಟೈಮಲ್ಲಿ ಸ್ನ್ಯಾಕ್ಸು ತಿನ್ನೋದಕ್ಕಿಂತ ಈ ಥರ ಸಲಾಡ್ಗಳನ್ನು ಸಹ ನಾವು ಮೊಳಕೆ ಬರಿಸಿದ ಕಾಳುಗಳನ್ನು ಸಹ ನಾವು ಇದನ್ನು ಯೂಸ್ ಮಾಡ್ಕೋಬೋದು. ಅದಲ್ಲದೆ ಇದು ಚಿಕ್ಕ ಮಕ್ಕಳಿಗೂ ಕೂಡ ತುಂಬ ಒಳ್ಳೆಯದು ಅಂತ ಹೇಳ್ತಾ ನಾನು ಒಂದು ಸ್ಮಾಲ್ ಟಿಪ್ನ ನಿಮಗೆ ಕೊಡೋಕೆ ಇಷ್ಟಪಡ್ತಾ ಇದ್ದೀನಿ. ಅದೇನಪ್ಪ ಸ್ಮಾಲ್ ಟಿಪ್ಪು ಅಂತ ನೀವು ಅನ್ಕೋತಾ ಇರ್ಬೋದು. ಈಗ ನಾವು ಕಾಳನ್ನ ಬರೀ ಬೇಯಿಸಿ ತಿನ್ನೋದಕ್ಕಿಂತ ಈ ಥರ ಮೊಳಕೆ ಬರೆಸಿ ಹಾಗೆ ಹಸಿಯಾಗಿ ಸೇವನೆ ಮಾಡೋದು ಇನ್ನೂ ದೇಹಕ್ಕೂ ಕೂಡ ಒಳ್ಳೆಯದು. ಅದಲ್ಲದೆ ಇದು ನಮ್ಮ ಸೌಂದರ್ಯ ಅಂದರೆ ನಮ್ಮ ಸ್ಕಿನ್ಗೆ, ನಮ್ಮ ತ್ವಚೆಗೆ ಇದು ತುಂಬ ಕಾಂತಿ ಬರಿಸೋ ಹಾಗೆ ಮಾಡುತ್ತೆ. ಆ್ಯಂಡ್ ತುಂಬ ಶೈನಾಗಿ ಕಾಣಿಸ್ತೀವಿ ನಾವು. ಇಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅಂತಂದಮೇಲೆ ಯಾಕೆ ನೀವು ಇದು ಮೊಳಕೆ ಕಾಳನ್ನು ನಾವು ಜೀವನದ ಶೈಲಿಯಲ್ಲಿ ನಾವು ಯೂಸ್ ಮಾಡಬಾರ್ದು ಅಂತ ನಾವು ಹೇಳ್ತಾ ಇವತ್ತಿನ ನನ್ನ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ನನ್ನ ಈ ದಿನದ ರೆಸಿಪಿಯನ್ನು ಮುಗಿಸ್ತಾ ಇದ್ದೀನಿ. ಸೊ ಓಕೆ, ಧನ್ಯವಾದಗಳು.